ಸೊ 1,00,000 ಕಿಲೋಮೀಟ್ರು ಓಡಿರುವಂತಹ ಒಂದು ಇಕೋ ಸ್ಪೋರ್ಟಿಗೆ ಎಷ್ಟು ಸರ್ವಿಸ್ ಕಾಸ್ಟ್ ಆಗುತ್ತೆ ಇದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸರ್ ಎಷ್ಟು ಮಾಡಿದ್ದೀರಾ ಬಿಲ್ಲು? ಬಿಲ್ ಕೇಳಬಾರ್ದು, ಎಷ್ಟು ಕೆಲಸ ಮಾಡಿದರೆ ಕೇಳಬೇಕು. ಎಷ್ಟು ಕೆಲಸ ಮಾಡಿದ್ದೀರಾ ಹಂಗಾದ್ರೆ? ಎಲ್ಲ ಕೆಲಸ ಮಾಡಿದ್ದೀವಿ. ಇವಾಗ OEM ಥರ ಬಿಲ್ ಮಾಡಿಲ್ಲ. OEM ಥರ ಬಿಲ್ ಮಾಡಿಲ್ವಾ? ಅದೇ ಖುಷಿ ವಿಚಾರ. OEM ಥರ ಕೆಲಸ ಮಾಡಿದ್ದೀವಿ, ಬಿಲ್ ಮಾಡಿಲ್ಲ. ಸ್ಟೇರಿಂಗು ನಾನು ಹೈವೇಲಿ ಹೋಗ್ಬೇಕಾದ್ರೆ ಹೇಳಿದ್ದೆ, ವೈಬ್ರೇಷನ್ ವಾಬ್ಲಿಂಗ್ ಆಗ್ತಿತ್ತು. ಹ್ಯಾಂಡ್ ಬ್ರೇಕ್ ಹಾಕಿ ಇದು ಅಥವಾ ಒಂದು 120 ಸ್ಪೀಡ್ ಅಲ್ಲಿ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದಾಗ ಬ್ರೇಕ್ ಪ್ಯಾಡ್ ಬೇಗ ಹೋಗುತ್ತೆ. ಯಾಕಂದ್ರೆ ಇಂಜಿನ್ ಫ್ರೀ ಆಗಿಬಿಡುತ್ತೆ, ಇನ್ನ ಸ್ಪೀಡ್ ಆಗಿಬಿಡುತ್ತೆ ಗಾಡಿ. ಕ್ಲಚ್ ಹಿಡಿದು ಬ್ರೇಕ್ ಹಿಡಿದಾಗ ಇವಾಗ ಹಿಡಿದ್ರು ಬ್ರೇಕ್ ಹಿಡಿದ್ರು ಅಳ್ಳಾಡ್ತಾ ಇಲ್ಲ. ಓ ಸೂಪರ್ ಸರ್, ಸಕ್ಕದಾಗಿ ಮಾಡಿದೀರಾ. ಇದು ಮೇನ್ ನಂಗೆ ಇಷ್ಟ ಆಗಿದ್ದು. ಒಂದು ಗಿಜಿ 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 ನಾಯ್ಸ್ ಬರುತ್ತೆ. ಸ್ಟಾರ್ಟ್ ಮಾಡಿದಾಗಲೇ ಗಜ 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 ಸೌಂಡ್ ಬರುತ್ತೆ, ಅವಾಗ ಚೇಂಜ್ ಮಾಡ್ಬೇಕು. ವಾಟರ್ ಪಂಪ್ ಅಷ್ಟೇ, ಲೀಕೇಜ್ ಬಂದ ತಕ್ಷಣ ಚೇಂಜ್ ಮಾಡ್ಬಿಡ್ಬೇಕು. ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು ಅವಾಗ? ಯಾವುದು ಇದೇನಾರ ಪ್ರಾಬ್ಲಮ್ ಆಗಿ ಇವಾಗ ಯಾವುದೇ ಒಂದು ಮೆಕ್ಯಾನಿಕಲ್ ಫಾಲ್ಟ್ ಬಂದಾಗ, ಮೆಕ್ಯಾನಿಸಮ್ ಎಸ್ಪೆಷಲಿ ಎಲೆಕ್ಟ್ರಿಕಲ್ ನಾನು ಹೇಳಲ್ಲ, ಮೆಕ್ಯಾನಿಸಮ್ ಯಾವುದೇ ಒಂದು ಫಾಲ್ಟ್ ಬರೋಕ್ಕಿಂತ ಮುಂಚೆ ಒಂದು 5,000 ಮುಂಚೆನೆ ಅದು ನಮಗೆ ಇಂಟಿಮೇಷನ್ ಕೊಡುತ್ತೆ. ಒಂದಾ ನಾಕಿಂಗ್ ಸೌಂಡು, ಇಲ್ಲ ಅಂದರೆ ಈ ಚೈನ್ ಆದರೆ ಗಜ 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 ಗಜ, ಈ ಇಂಜೆಕ್ಟ್ರಿಗೆ ಹೋಗೋದಾದ್ರೆ ಸ್ಟ್ಯಾಲಿಂಗ್ ಬರುತ್ತೆ. ಪ್ರತಿಯೊಂದು ನಮಗೆ ಇಂಟಿಮೇಷನ್ ಕೊಟ್ಟೇ ಕೊಡುತ್ತೆ. ನಾವೇನು ಮಾಡ್ತೀವಿ, ನೆಗ್ಲಿಜೆನ್ಸಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಎಲ್ಲಿಗುರು ಇಕೋ ಸ್ಪೋರ್ಟು ಯಾವುದೋ ಕರೋಲಾ ಆಲ್ಟಿಸಲ್ಲಿ ತಿರುಗಾಡ್ತಿದ್ಯಾ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಈ ಗಾಡಿ ಸೇಲ್ಗಿತ್ತು. ಹೇಗೋ ಸೇಲಿಗೆ ಬಂದಿದೆಯಲ್ಲ, ಗಾಡಿ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ನನ್ನ ಗಾಡಿ 1,00,000 ಓಡಿತ್ತು. 1,00,000 ಕಿಲೋಮೀಟ್ರ್ ಸರ್ವಿಸ್ ಮಾಡಿಸ್ಬೇಕಿತ್ತು. ಅದನ್ನು ಸಮೃದ್ಧಿ ಕಾರ್ ಕೇರಲ್ಲಿ ಬಿಟ್ಟಿದ್ದೀನಿ ಇವಾಗ. ಸೊ ಇವಾಗ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. 2 ಡೇಸ್ ಆಗಿತ್ತು ಬಿಟ್ಟು, ಇನ್ನೇನೇ ರೆಡಿ ಆಗಿದೆ ಅಂತ ಗಾಡಿ. ಬಟ್ ಇವತ್ತು ನಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಜನರಲ್ ಆಗಿ ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೆ. ಸೊ 80,000 ಸರ್ವಿಸ್ ಮಾಡಿಸ್ಬೇಕಾದ್ರೂ ಮಾಡಿದ್ದೆ, ಆ್ಯಂಡ್ ಆಲ್ಸೋ 90,000 ಸರ್ವಿಸ್ ಮಾಡಿಸ್ಬೇಕಾದ್ರೂ ಕೂಡ ಮಾಡಿದ್ದೆ. ಫಸ್ಟ್ ನಾನು ಫೋರ್ಡಲ್ಲಿ ಮಾಡಿಸಿದೆ. ಫೋರ್ಡಲ್ಲಿ ನನಗೆ ಅಷ್ಟು ಅಫೋರ್ಡಬಲ್ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಒಂದು ಪಾರ್ಟ್ಸ್ಗೆಲ್ಲ ಚಾರ್ಜ್ ಮಾಡಿದ್ರು, ಅದು ನನಗೆ ಇಷ್ಟ ಆಗಿರಲಿಲ್ಲ. ಅದನ್ನು ವಿಡಿಯೋ ಕೂಡ ಹಾಕಿದ್ದೆ. ಅದನ್ನೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಐ ಬಟನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ನಮ್ಮ ಮನೆ ಹತ್ರ ಇರುವಂತಹ ಒಂದು ಬಾಷ್ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸಿದ್ದೆ. ಅಲ್ಲೂ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು, ನಾಟ್ ಅಪ್ ಟು ದ ಮಾರ್ಕ್. ಸೊ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಸರ್ವಿಸ್ ಸೆಂಟರ್ ಹುಡುಕ್ತಿರ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಬಂದ್ಬಿಟ್ಟು ಈ ಒಂದು ಸಮೃದ್ಧಿ ಕಾರ್ ಕೇರ್. ಸಮೃದ್ಧಿ ಕಾರ್ ಕೇರ್ದು ನಾನು ಎಕ್ಸ್ಪ್ಲೋರೇಷನ್ ವಿಡಿಯೋ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮ ಒಂದು ಎಸ್ಟಿಮ್ ಏನಿದೆಯಲ್ಲ, ನಮ್ಮ ಯೋಗಿ ಕಾರು, ಅದಕ್ಕೆ ಅಲ್ಲಿ ಸರ್ವಿಸ್ ಮಾಡಿಸಿದ್ದೆ. ಸಕ್ಕತ್ತಾಗಿ ಮಾಡಿದ್ರು ನಿಜವಾಗ್ಲೂ. ಅಂದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಡೌನ್ ಆಗಿತ್ತು. ಆಲ್ದೋ ಕಮ್ಮಿ ಓಡಿದ್ರು ಕೂಡ ಬರೀ 40,000 ಅಷ್ಟೇ ಓಡಿದ್ದು. ಅದರಲ್ಲಿ ಚೆಕ್ ಇಂಜಿನ್ ಲೈಟ್ ಬರ್ತಾ ಇತ್ತು, ಅಂದರೆ ಇಂಜಿನ್ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಥರ ತೋರಿಸ್ತಾ ಇತ್ತು. ಬಟ್ ಆ್ಯಕ್ಚುಲಾಗಿ ಪ್ರಾಬ್ಲಮ್ ಇರಲಿಲ್ಲ, ನಾನೇ ಚೆಕ್ ಮಾಡಿಸಿ ಕೊಡಿಸಿದ್ದು ಗಾಡಿನ. ಸೊ ಹಂಗಾಗಿ ನನಗೆ ಕ್ಲಿಯರ್ ಇತ್ತು. ಸೊ ಅವ್ರ ಹತ್ರ ಬಿಟ್ಟಾದ್ಮೇಲೆ ಕ್ಲೀನಾಗಿ ಅದನ್ನು ರೆಡಿ ಮಾಡಿ ಪರ್ಫಾರ್ಮೆನ್ಸ್ ಬರೋ ಥರ ಮಾಡಿಕೊಟ್ರು. ಸಕ್ಕದಾಗಿದೆ ಇವಾಗಂತೂ ಗಾಡಿ. ಆ ಗಾಡಿ ಓಡಿಸ್ತಿದ್ರೆ ಒಂಥರ ಮಜಾ. ಸೊ ನನ್ನ ಗಾಡಿನ 1,00,000 ಕಿಲೋಮೀಟ್ರ್ ಏನು ಸರ್ವಿಸ್ ಇದೆ, ಮೇಜರ್ ಸರ್ವಿಸು, ಇದನ್ನು ಸಮೃದ್ಧಿಯಲ್ಲೇ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವತ್ತಿಂದ ನಾನು ಥಿಂಕ್ ಮಾಡಿದ್ದೆ. ಸೊ ಇವಾಗ ಬಿಟ್ಟಿದ್ದೀನಿ. ಯಾವ ಥರ ಮಾಡಿದ್ದಾರೆ, ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದಾರಾ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಬಂದ್ಬಿಟ್ಟು ಇದಾಗಿರುತ್ತೆ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಸಮೃದ್ಧಿ ಕಾರ್ ಕೇರಲ್ಲಿ ವೆಹಿಕಲ್ನ ಡೆಲಿವರಿ ತೊಗೋತಾ ಇದ್ದೀನಿ, ನೋಡ್ತಿರ್ಬೋದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಇವರು ಒಂದು ವಿತಿನ್ 1 ಡೇ ಎಲ್ಲ ಸರ್ವಿಸ್ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ ನನಗೆ ಟೈಮ್ ಇರಲಿಲ್ಲ. ಅದಾದಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಸೊ ಒಂದಿನ ಬಿಟ್ಕೊಂಡು ಬಂದು ಇವ್ರಿಗೆ ಬಿಲ್ಲೆಲ್ಲ ಕ್ಲಿಯರ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಗಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸರ್ ಎಷ್ಟು ಮಾಡಿದ್ದೀರಾ ಬಿಲ್ಲು? ಬಿಲ್ ಕೇಳಬಾರ್ದು, ಎಷ್ಟು ಕೆಲಸ ಮಾಡಿದರೆ ಕೇಳಬೇಕು. ಎಷ್ಟು ಕೆಲಸ ಮಾಡಿದ್ದೀರಾ ಹಂಗಾದ್ರೆ? ಎಲ್ಲ ಕೆಲಸ ಮಾಡಿದ್ದೀವಿ. ಇವಾಗ OEM ಥರ ಬಿಲ್ ಮಾಡಿಲ್ಲ. OEM ಥರ ಬಿಲ್ ಮಾಡಿಲ್ವಾ? ಅದೇ ಖುಷಿ ವಿಚಾರ. OEM ಥರ ಕೆಲಸ ಮಾಡಿದ್ದೀವಿ, ಬಿಲ್ ಮಾಡಿಲ್ಲ. ಸೂಪರ್ ಸರ್. ಇವಾಗ ನನಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ವರ್ಕ್ಶಾಪಲ್ಲಿ ಈ ಬ್ಯಾಟ್ರಿ ಗೀಟ್ರಿ ಎಲ್ಲ ಚೇಂಜ್ ಮಾಡಬೇಕು 1,00,000 ಓಡಿದಾಗ. ಆ್ಯಕ್ಚುಲಿ 80,000ಕ್ಕೆ ಚೇಂಜ್ ಮಾಡ್ಬೇಕಂತ ನಂಗೆ ಟಾರ್ಗೆಟ್ ಕೊಟ್ಟಿದ್ರು. ಬಟ್ ನಾನು ಮಾಡಿಸಿರ್ಲಿಲ್ಲ. ಆಮೇಲೆ ನಿಮ್ಮ ಹತ್ರ ಬಂದು ತೋರಿಸಿದಾಗ ಬೇಡ ಸರ್ ಮಾಡೋದು ಅಂತ ಹೇಳಿದ್ರಿ. ಅದು ಏನು ಗೊತ್ತಾ ಕಿರಣ್ ಸರ್, ಆ್ಯಕ್ಚುಲಿ ನೋಡಿ ಇಲ್ಲಿ ಬನ್ನಿ ಹೇಳ್ತೀನಿ. ಇದರಲ್ಲಿ ಹೇಳಕ್ಕೆ ಹೋದ್ರೆ ತುಂಬ ಇದೆ. ಬ್ಯಾಟ್ರಿ ಯಾರನ್ನೂ ನಾವು ಬ್ಲೇವ್ ಮಾಡಬಾರ್ದು ಸರ್. ಬ್ಯಾಟ್ರಿ ಶಾಪು ಅವ್ರು ಇವ್ರನ್ನೆಲ್ಲ ಬ್ಲೇವ್ ಮಾಡಬಾರ್ದು. ಬಟ್ ಏನಂದರೆ ನೋಡಿ, ಇದು ಬ್ಯಾಟ್ರಿ ಒಂದು ಏನಂದರೆ ಈ ನೆಗೆಟಿವ್ ವೈರ್ ಲೂಸ್ ಆಗಿರುತ್ತೆ ಅಷ್ಟೇ, ಸಿಂಪಲೇ ಇರೋದು ಬ್ಯಾಟ್ರಿಯಲ್ಲಿ. ಡೀಸೆಲ್ ಬ್ಯಾಟ್ರಿ 4 ವರ್ಷ ಆದಮೇಲೆ, 3.5 ಇಂದ 4 ವರ್ಷ ಆದಮೇಲೆ ಬ್ಯಾಟ್ರಿ ಹೋಗ್ಬಿಡುತ್ತೆ. ಓಕೆ, ಅಂದರೆ ಡಿಸ್ಟಿಲ್ ವಾಟರ್ ಎಲ್ಲ ಡ್ರೈ ಆಗಿ ಅದ್ರ ಶೆಲ್ ಎಲ್ಲ ವೀಕ್ ಆಗುತ್ತೆ, ಒಳಗಡೆ ಡ್ರೈ ಶೆಲ್ ಎಲ್ಲ ಇರುತ್ತೆ. ಓಕೆ, ಇದು ಲೂಸ್ ಆಗಿರುತ್ತೆ, ಇಲ್ಲಾಂದ್ರೆ ಈ ಕಡೆದು ಲೂಸ್ ಆಗಿರುತ್ತೆ. ಅವಾಗ ಅದನ್ನೊಂದು ಟೈಟ್ ಮಾಡ್ಕೋಬೇಕು. ಒಂದು ಇವಾಗ ನೋಡಿ 3 ತಿಂಗಳಾಯ್ತು, ಇನ್ನ ಬೇಕಾದ್ರೆ ಒಂದು 6 ತಿಂಗಳು ಓಡುತ್ತೆ. ಅದು ಬ್ಯಾಟ್ರಿ ಚೆನ್ನಾಗಿದೆ. ಯಾವತ್ತಾದ್ರೂ ಒಂದಿನ ಹೆಡ್ಲೈಟ್ ಆನ್ ಆದಾಗ ಆ ಥರ ಬ್ಯಾಟ್ರಿ ಡೌನ್ ಆಗಿರುತ್ತೆ.
ಚಾರ್ಜ್ ಮಾಡಿ ಒಂದ್ಸಲ ಡಿಸ್ಟೋಟ್ ಎಲ್ಲ ಡ್ರೈನ್ ಔಟ್ ಮಾಡಿ ಚಾರ್ಜ್ ಮಾಡಿದರೆ ಯೂಸ್ ಆಗುತ್ತೆ ಅದು ಬ್ಯಾಟ್ರಿ. ಇವಾಗ ನೋಡಿ ಇನ್ನು 3 ತಿಂಗಳಾಯ್ತು. ಇವಾಗ ನನ್ಗೆ ಆ್ಯಕ್ಚುಲಿ ಟೈಮಿಂಗ್ ಚೈನು ಅದೇನೇನೋ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಎಲ್ಲಿ? 1,00,000 ಕಿಲೋಮೀಟರ್ ಆಗಿದ ತಕ್ಷಣನೇ. ಸೊ ಇವಾಗ ನೀವೆಲ್ಲ ಅದೆಲ್ಲ ಚೇಂಜ್ ಮಾಡಿದ್ರೆ ಹೇಗೆ? ಇಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಸರ್, ಟೈಮಿಂಗ್ ಚೈನ್ ನೀವು ಬೇಕಾದ್ರೆ ಓನರ್ಸ್ ಮ್ಯಾನುವಲ್ ಇದೆಯಲ್ವಾ, ಅದರಲ್ಲಿ ನೋಡಿ ಟೈಮಿಂಗ್ ಚೈನ್ ಅಂತ ಇರುತ್ತಲ್ವಾ, ಅದು ಏನ್ NA ಅಂತ ಕೊಟ್ಟಿರ್ತಾರೆ. 1,00,000 ಕಿಲೋಮೀಟರ್ಗೆ NA, ನೋ ಆಪ್ಷನ್, ರಿಪ್ಲೇಸ್ಮೆಂಟ್ ಇಲ್ಲ ಆ್ಯಕ್ಚುಲಿ. ಬಟ್ ಏನು ಮಾಡ್ತಾರೆ, 1,00,000 ಓಡಿದ ತಕ್ಷಣ ಚೇಂಜ್ ಹಂಗಲ್ಲ. ಚೈನ್ ಏನಾನ ಸ್ವಲ್ಪ ಸೌಂಡು ಏನಾದರೂ ಗಿಜಿ ಸೌಂಡ್ ಬರುತ್ತೆ, ಆ ಥರ ಏನಾದರೂ ಸೌಂಡು ಏನಾದರೂ ನಾಕಿಂಗ್ ಸೌಂಡ್ ಥರ ಬಂದರೆ ಮಾತ್ರ ಚೇಂಜ್ ಮಾಡಬೇಕು ಆ್ಯಕ್ಚುಲಿ. ಬಟ್ ಶೋರೂಮಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಚೇಂಜ್ ಮಾಡ್ತಾರೆ. ಅವ್ರದ್ದು ಎಲ್ಲ ಓಡಬೇಕಲ್ಲ ಸರ್ ಅವ್ರದ್ದು. ಮತ್ತೆ ಇನ್ನೊಂದು ಏನಂದರೆ ಇದರಲ್ಲಿ ವಾಟರ್ ಪಂಪ್ ಅಂತ ಬರುತ್ತೆ, ಅದು ಸ್ವಲ್ಪ ಕೆಳಗಡೆ ನೋಡಿ ಏನಾದರೂ ಲೀಕೇಜ್ ಇದ್ದರೆ ಅದೊಂದು ಚೇಂಜ್ ಮಾಡಬೇಕು. ಟೈಮಿಂಗ್ ಚೈನ್ 1,00,000 ಆದ ತಕ್ಷಣ ಚೇಂಜ್ ಮಾಡೋಂಥದ್ದು ಏನೂ ಪ್ರೊಸೀಜರ್ ಇಲ್ಲ. ಓಕೆ, ಆ್ಯಕ್ಚುಲಿ ಏನಂದರೆ ಇಲ್ಲೊಂದು ವಾಟರ್ ಪಂಪ್ ಬರುತ್ತೆ, ಅದು ಏನಾನ ಲೀಕೇಜ್ ಇದ್ದರೆ 1,00,000ಕ್ಕೆ ಒಂದ್ಸಲ ಚೇಂಜ್ ಮಾಡೋದು. ಮತ್ತು ಇಲ್ಲೊಂದು ಥರ್ಮೋಸ್ಟಾಟರ್ ವಾಲ್ ಬರುತ್ತೆ, ಅದು ಏನಾದರೂ ಲೀಕೇಜ್ ಇದ್ದರೆ ಮಾತ್ರ. ಶೋರೂಮಲ್ಲಿ ಏನು ಗೊತ್ತಾ ಸರ್, 1,00,000 ಓಡಿದ ತಕ್ಷಣ ಎಲ್ಲ ಹೋಸು ಗೀಸು ಟೈಮಿಂಗ್ ಚೈನ್ ಪುಲ್ಲಿ ಟೆನ್ಷನರ್ ವಾಟರ್ ಪಂಪು ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ 1.5 ಲಕ್ಷ 2 ಲಕ್ಷ ಎಸ್ಟಿಮೇಷನ್ ಕೊಟ್ಬಿಡ್ತಾರೆ. ಅದು ಹಂಗಾದ್ರೆ ನಿಮ್ಮ ಪ್ರಕಾರ ಅದು ತಪ್ಪಂತ ಹೇಳೋಕ್ಕಾಗಲ್ಲ. ಇವಾಗ ನೋಡಿ ಯಾವಾಗ ಯಾವುದು ವೇರಿಯಂಟ್ ಟೈರ್ ಆಗುತ್ತೆ ಅದನ್ನು ಚೆಕ್ ಮಾಡಿ ಆಮೇಲೆ ಚೇಂಜ್ ಮಾಡಬೇಕು. ಸುಮ್ಮನೆ ಅನ್ನೆಸೆಸರಿ ಚೇಂಜ್ ಮಾಡಬೇಕು. ಇವಾಗ ನೋಡಿ ಟೈಮಿಂಗ್ ಚೇಂಜ್ ಸೌಂಡೇ ಬರ್ತಾ ಇಲ್ಲ, ಚೇಂಜ್ ಏನಕ್ಕೆ ಮಾಡಬೇಕು? ಓಡಲಿ, ಎಷ್ಟು ಓಡುತ್ತೆ ಓಡಲಿ. ಅದು ಒಂದು ಗಿಜಿ ನಾಯ್ಸ್ ಬರುತ್ತೆ, ಸ್ಟಾರ್ಟ್ ಮಾಡಿದಾಗಲೇ ಗಜ ಸೌಂಡ್ ಬರುತ್ತೆ, ಅವಾಗ ಚೇಂಜ್ ಮಾಡಬೇಕು. ವಾಟರ್ ಪಂಪ್ ಅಷ್ಟೇ, ಲೀಕೇಜ್ ಬಂದ ತಕ್ಷಣ ಚೇಂಜ್ ಮಾಡಿಬಿಡ್ಬೇಕು. ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡೋದು? ಅವಾಗ ಯಾವುದು ಇದೇನೇ ಪ್ರಾಬ್ಲಮ್ ಆಗಿ ಇವಾಗ ಯಾವುದೇ ಒಂದು ಮೆಕ್ಯಾನಿಕಲ್ ಫಾಲ್ಟ್ ಬಂದಾಗ, ಮೆಕ್ಯಾನಿಸಮ್ ಎಸ್ಪೆಷಲಿ ಎಲೆಕ್ಟ್ರಿಕಲ್ ನಾನು ಹೇಳಲ್ಲ, ಮೆಕ್ಯಾನಿಸಮ್ ಯಾವುದೇ ಒಂದು ಫಾಲ್ಟ್ ಬರೋಕ್ಕಿಂತ ಮುಂಚೆ ಒಂದು 5,000 ಮುಂಚೆನೇ ಅದು ನಮಗೆ ಇಂಟಿಮೇಷನ್ ಕೊಡುತ್ತೆ. ನಾಕಿಂಗ್ ಸೌಂಡು, ಇಲ್ಲಾಂದರೆ ಈ ಚೈನ್ ಆದರೆ ಗಜ. ಈ ಇಂಜೆಕ್ಟ್ರ್ ಹೋಗೋದಾದ್ರೆ ಸ್ಟ್ಯಾಲಿಂಗ್ ಬರುತ್ತೆ. ಪ್ರತಿಯೊಂದು ನಮಗೆ ಇಂಟಿಮೇಷನ್ ಕೊಡುತ್ತೆ. ನಾವೇನು ಮಾಡ್ತೀವಿ, ನೆಗ್ಲಿಜೆನ್ಸಿ. ಇಮ್ಮಿಡಿಯೇಟ್ ಅಂತೂ ಯಾವುದೂ ಆಗಲ್ಲ. ಎಲ್ಲನೂ ಯಾವುದಾದ್ರೂ ಇಂಜಿನ್ ಸೀಸ್ ಆಗೋದಾದ್ರೂ ರೆಡ್ ಲೈಟ್ ಬಂದ್ಬಿಡುತ್ತೆ. ಆ ಥರ ಪ್ರತಿಯೊಂದು ಇಂಟಿಮೇಷನ್ ಕೊಟ್ಟೇ ಗಾಡಿ ಆಫ್ ಆಗೋದು ಎಲ್ಲ. ನಾವು ಯಾವುದೋ ಒಂದು ಕಾರಣದಿಂದ ಅದನ್ನ ನೆಗ್ಲಿಜೆನ್ಸಿ ಬಿಡ್ತೀವಿ. ಇಂಜಿನ್ ಸ್ಟ್ಯಾಲಿಂಗ್ ಅದು ಲಾಸ್ಟ್ ವೀಕು ಇತ್ತು, ಇವಾಗಲೂ ಇದೆ, ಓಡ್ಲಿ, ಎಷ್ಟು ಓಡುತ್ತೋ ಓಡ್ಲಿ, ಅದು ನಿಂತು ಹೋಗ್ಬಿಡುತ್ತೆ. ಅಂದರೆ ಸರ್ವಿಸು ವರ್ಕ್ಶಾಪ್ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಎಲ್ಲದನ್ನು ಚೇಂಜ್ ಮಾಡಕ್ ಹೋಗ್ಬಾರ್ದು. ಹಂಗಂತ ನೆಗ್ಲಿಜೆನ್ಸು ಮಾಡಕ್ ಹೋಗ್ಬಾರ್ದು. ಒಂದು ನಾಲೆಡ್ಜ್ ಇರ್ಬೇಕು ನಮ್ಗೆ, ಯಾವ ಟೈಮಲ್ಲಿ ಯಾವ ತರ ಸೌಂಡ್ ಬಂದ್ರೆ ಅದಕ್ಕೆ ಏನ್ ರಿಯಾಕ್ಟ್ ಮಾಡಬೇಕು, ಏನೇನ್ ಚೇಂಜ್ ವರ್ಕ್ಶಾಪ್ ಹತ್ರ ಹೋಗ್ಬೇಕು. ಅವಾಗ ಏನೇನ್ ಚೇಂಜ್, ಇವಾಗ ಚೈನ್ ಸೌಂಡ್ ಇದ್ರೆ ಅದನ್ನ ಕಾಂಪ್ರಮೈಸ್ ಆಗಬಾರ್ದು. ಚೈನ್ ಏನಾದ್ರೂ ಸೌಂಡ್ ಬರ್ತಾ ಇದೆ ಅಂದ್ರೆ ಅದು ಇನ್ನೂ ಓಡುತ್ತೆ ಅನ್ನೋದು ಚೇಂಜ್ ಮಾಡಬೇಡಿ. ವಾಟರ್ ಪಂಪ್ ಲೈಟ್ ಆಗಿ ಡಿಪ್ ಇದೆಯಾ, ಚೇಂಜೇ ಮಾಡಬೇಡಿ. ಬಟ್ ಏನಾಗುತ್ತೆ ಅಂದ್ರೆ ಇದೆಲ್ಲ ವಾಟರ್ ಪಂಪ್ ಎಲ್ಲ 2 ಲಕ್ಷ ತನಕ ಏನೂ ಆಗಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. 2 ಲಕ್ಷ ಓಡಿದ್ರು ಏನಾಗಲ್ಲ. ಹೋಸಸ್ ಎಲ್ಲ ಚೇಂಜ್ ಮಾಡ್ತಾರೆ, ಶೋರೂಮ್ಗೆ ಎಲ್ಲ ಚೇಂಜ್ ಮಾಡ್ತಾರೆ. ನನ್ನ ಗಾಡಿ ಹೆಂಗಿದೆ ಇವಾಗ ಸೂಪರ್ ಆಗಿದೆ ನೋಡಿ ಸರ್, ಒಂದು ಟೆಸ್ಟ್ ನೋಡಿ ಸರ್. ಆಕ್ಚುಲಿ ನಂದು ಅದು ಸ್ಟೇರಿಂಗು ನಾನು ಹೈವೇಲಿ ಹೋಗ್ಬೇಕಾದ್ರೆ ಹೇಳಿದ್ದೆ, ವೈಬ್ರೇಷನ್ ವಾಬ್ಲಿಂಗ್ ಆಗ್ತಿತ್ತು. ಇದು ನೋಡಿ ಬ್ರೇಕ್ ಹಿಡಿದ್ರೆ ಆಕ್ಚುಲಿ ಶೋರೂಮ್ಗಳಲ್ಲಿ ಏನಂದ್ರೆ ಬ್ರೇಕ್ ಡಿಸ್ಕ್ ಚೇಂಜ್ ಮಾಡ್ತಾರೆ, ಫುಲ್ ಅಸೆಂಬ್ಲಿ ಹೊಸದು. ಇದು ಎರಡೂನು ನೋಡಿ ಒಂದು 700-800 ರುಪೀಸ್ ಕೊಟ್ರೆ ಫೇಸಿಂಗ್ ಮಾಡ್ತಾರೆ. R&R ಅದು ಇದೆಲ್ಲ ನೋಡಿ ಒಂದು 1000 ರುಪೀಸಿಗೆ ನಮ್ದು ಡಿಸ್ಕ್ ಫೇಸಿಂಗ್ ಆಗಿ ವೈಬ್ರೇಷನ್ ಏನಿಲ್ಲ. ಓಕೆ, ಚೆನ್ನಾಗಿದೆ. 80 ಸ್ಪೀಡಲ್ಲಿ ನಿಮ್ಗೆ ಹೋಗ್ತಾ ಇದ್ದಾಗ ಫುಲ್ಲು ಸ್ಟ್ಯಾಲಿಂಗ್, ಇದು ಸ್ಟೇರಿಂಗ್ ಫುಲ್ ವೈಬ್ರೇಷನ್ ಆಗ್ತಿತ್ತು. ಇವಾಗ ಆ ಥರ ಏನೂ ಇಲ್ಲ, ಆಗ್ತಿರ್ಲಿಲ್ಲ. ಸ್ವಲ್ಪ ಇವಾಗ ರೀಸೆಂಟ್ ಆಗಿ ಆಗ್ತಿತ್ತು. ಅದು ಏನ್ ಗೊತ್ತಾ, ನಾನು ಯಾವತ್ತು ನಾನು 160-170 ನಾನು ಆಕ್ಚುಲಿ ವಿಡಿಯೋ ಎಲ್ಲ ಹಾಕಿದ್ದೀನಿ ಹೋಗೋದು. ಅವಾಗ ಬ್ರೇಕ್ ಹಿಡಿದ್ರು ಕೂಡ ಅಲ್ಲಾಡ್ತಿರ್ಲಿಲ್ಲ. ರೀಸೆಂಟ್ ಆಗಿ ಸ್ವಲ್ಪ ದಿನದಿಂದ ಆಗ್ತಿತ್ತು. ಅದಕ್ಕೆ ಕ್ಯಾಲಿಪರ್ ಪಿನ್ ಬರುತ್ತೆ ಒಳಗಡೆ. ಇದ್ರಲ್ಲಿ ಏನಾಗಿದೆ, ಏನಕ್ಕೆ ಆಗಿತ್ತು ಅಂದ್ರೆ ಕ್ಯಾಲಿಪರ್ ಪಿನ್ ಜಾಮ್ ಆಗಿತ್ತು. ಕ್ಯಾಲಿಪರ್ ಪಿನ್ ಜಾಮ್ ಆದಾಗ ಇದು ಕಚ್ಕೊಳ್ಳುತ್ತೆ. ಕಚ್ಕೊಂಡಾಗ ಜಾಸ್ತಿ ಓವರ್ ಹೀಟ್ ಆಗಿ ಡಿಸ್ಕ್ ಬೆಂಡ್ ಬಂದ್ಬಿಡುತ್ತೆ. ಇದು ಓವರ್ ಹೀಟ್ ಆದ್ರೆ ಡಿಸ್ಕ್ ಅಲ್ಲೇ ಬೆಂಡ್ ಬಂದಿದೆ. ಹಂಗಾಗಿ ಇದನ್ನ ಇದು ಫೇಸಿಂಗ್ ಮಾಡಿದ್ವಿ, ಇವಾಗ ಏನು ತೊಂದರೆ ಇಲ್ಲ. ಆ ಪಿನ್ ಚೇಂಜ್ ಮಾಡಿ ಡಿಸ್ಕ್ ಫೇಸಿಂಗ್ ಮಾಡಿದ್ಮೇಲೆ ಸಾಲ್ವ್ ಆಯ್ತದೆ. ಸೂಪರ್ ಸರ್. ಆಕ್ಚುಲಿ ಚೇಂಜ್ ಮಾಡಬೇಕು, ಶೋರೂಮಲ್ಲಿ ಚೇಂಜ್ ಮಾಡ್ತಾರೆ, ಬಟ್ ಏನು ಅವಶ್ಯಕತೆ ಇಲ್ಲ. ಇನ್ನು ಇವಾಗ 40,000-50,000 ಕಿಲೋಮೀಟರ್ ಓಡ್ಬೋದು. ಬನ್ನಿ ಸರ್, ಒಂದು ಹಂಗೆ ಟೆಸ್ಟ್ ಡ್ರೈವ್ ಇಷ್ಟೇ ನೋಡೋಣ. ಸರಿ ಸರ್, ಹೆಂಗಿದೆ ಅಂತ. ನೀವು ಇಷ್ಟೆಲ್ಲ ರೆಡಿ ಮಾಡಿದ್ದೀರಾ, ಹೆಂಗ್ ರೆಡಿ ಮಾಡಿದ್ದೀರಾ ಅಂದ್ಬಿಟ್ಟು ಇವಾಗ ನಮ್ಮ ವೀಕ್ಷಕರಿಗೆ ಹೇಳ್ಬೋದು. ನಾನು DRL ಬಂದ್ಬಿಟ್ಟು ನಂದು ಒಂದು ಕಡೆ ವರ್ಕ್ ಆಗ್ತಿರ್ಲಿಲ್ಲ. ಅದನ್ನು ತೊಗೊಂಡೋಗಿ OEM ಕೇಳಿದಾಗ, ವರ್ಕ್ಶಾಪಲ್ಲಿ ಕೇಳಿದಾಗ ಏನಂತ ಹೇಳಿದ್ರು, ಫೋರ್ಡ್ ಸರ್ವಿಸ್ ಸೆಂಟ್ರಲ್ಲಿ ಸರ್ ಇದು ಕಂಪ್ಲೀಟ್ ಹೆಡ್ ಲ್ಯಾಂಪ್ ಯೂನಿಟೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು.
ಅದು ಬಂದ್ಬಿಟ್ಟು ಮೋರ್ ದ್ಯಾನ್ 10,000 ಏನೋ ಹೇಳಿದ್ರು ಅದಕ್ಕೆ ಆ್ಯಕ್ಚುಲಿ ಕಂಪ್ಲೀಟ್ ಯೂನಿಟ್ಗೆ. ಸೊ ನಾನು 10,000 ಎಲ್ಲ ಕೊಟ್ಬಿಟ್ಟು ಯಾರಿಗೂ ಚೇಂಜ್ ಮಾಡಿಸ್ತಾರೆ, ಬರೀ ಇದೊಂದು LED DRLಗೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಆಮೇಲೆ ಇದನ್ನು ಅವರು ಕಂಪ್ಲೀಟಾಗಿ ಎಲೆಕ್ಟ್ರಿಷಿಯನ್ಗೆ ವಹಿಸಿ ತರಿಸ್ಕೊಂಡು ಮಾಡಿಸ್ಕೊಟ್ರು. ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಬನ್ನಿ ಇವಾಗ ಯಾವ ಥರ ಕೆಲಸ ಮಾಡಿದ್ದಾರೆ, ಇವ್ರ ಬಗ್ಗೆ ಜಾಸ್ತಿ ಹೊಗಳೋದು ಬೇಡ, ಕೆಲಸ ಯಾವ ಥರ ಮಾಡಿದ್ದಾರೆ ಅದು ನೋಡ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋಣ. ಗೈಸ್, ಫಸ್ಟ್ ಆಫ್ ಆಲ್ ಸಾರಿ, ವಿಡಿಯೋ ಕ್ಲಾರಿಟಿಗಾಗಿ ರ್ಯಾಂಡಮ್ ಆಗಿ ಮಾಡ್ತಿರುವಂತಹ ಒಂದು ವಿಡಿಯೋ ಆಗಿರೋದ್ರಿಂದ ನೈಟ್ ಅಂತ ನೋಡದೆ ಮಾಡ್ತಾ ಇದ್ದೀನಿ. ಸರ್, ಇವಾಗ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಆ್ಯಕ್ಚುಲಿ ಖುಷಿ ಆಯಿತು ನೋಡಿ. ಇವಾಗೆಲ್ಲ ಸ್ವಲ್ಪ ಅದು ಒಂದು ಕುಯ್ಕ್ ಅಂತ ಸೌಂಡ್ ಬರ್ತಾ ಇತ್ತು ಆ್ಯಕ್ಚುಲಿ ಮುಂಚೆ, ಅದೆಲ್ಲ ಏನು ಬರ್ತಾ ಇಲ್ಲ ಇವಾಗ ಸಸ್ಪೆನ್ಷನಲ್ಲಿ. ಅದನ್ನು ಬಿಟ್ಟರೆ ಸಸ್ಪೆನ್ಷನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ 1 ಲಕ್ಷಕ್ಕೆಲ್ಲ. ಸೊ ಇವಾಗ ಏನು ಅವಶ್ಯಕತೆ ಇಲ್ಲ, ಬೇಕಾದ್ರೆ 1,50,000 ನೋಡಿದ್ಮೇಲೆ ಇನ್ನೂ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ಚೇಂಜ್ ಮಾಡೋಣ. ಅದನ್ನು ಬಿಟ್ಟರೆ ನನಗೆ ಇವಾಗ ನಾನು ವಾಬ್ಲಿಂಗ್ದು ಚೆಕ್ ಮಾಡಬೇಕು, ಅದೆಲ್ಲ ಚೆನ್ನಾಗಿದೆಯಲ್ಲ ವಾಬ್ಲಿಂಗ್? ಎಲ್ಲ ಪಕ್ಕ ಆಗಿದೆ. ಒಂದು ರೌಂಡ್ ನೋಡಿ ಸರ್, ಫುಲ್ ಓಕೆ. ಎಬವ್ 80 ಹೋಗ್ಬೇಕು ಸರ್. ಎಬವ್ 80 ಹೋಗ್ಬೇಕಾ? ಎಬವ್ 80 ಹೋದ್ರೆ ಮಾತ್ರ ಗೊತ್ತಾಗೋದು. ಓಕೆ ಓಕೆ. 60-40 ಅಲ್ಲೆಲ್ಲ ಗೊತ್ತೇ ಒಂದು. ಆ್ಯಕ್ಚುಲಿ ನಮ್ಮ ವೀಕ್ಷಕರು ಬಿಲ್ಗೋಸ್ಕರ ಇದು ಮಾಡ್ತಾ ಇರ್ತಾರೆ. ಇವಾಗ ಬಿಲ್ ಎಷ್ಟು ಹೇಳಿದ್ರು, ಎಷ್ಟಕ್ಕೆ ಮಾಡ್ತಾರೆ ಇವರು? 1 ಲಕ್ಷ ಕಿಲೋಮೀಟ್ರು ಸರ್ವೀಸು ಎಷ್ಟಕ್ಕೆ ಮಾಡ್ಬೋದು ಸಮೃದ್ಧಿ ಕಾರ್ ಕೇರಲ್ಲಿ ಬಿಲ್ ಅಂದ್ಬಿಟ್ಟು? ಇಲ್ಲ, ಬಿಲ್ ನಂಗೆ ಫ್ರೀಗೆ ಮಾಡ್ತೀರಾ ಹೆಂಗೆ? ಯಾರಿಗೆ? ನಿಮ್ಗ ನೀವು ಎಲ್ಲಿ ಕೇಳ್ತೀರಾ? ಫ್ರೀ ಮಾಡೋದಾದ್ರೂ 100 ರೂಪಾಯಿ ಕಮ್ಮಿ, ಫ್ರೀ ಆದ್ರೆ ಗಾಡಿನ ಬಿಡಲ್ಲ ಅಂತೀರಾ, ಡೈಲಾಗ್ ಹೊಡಿತೀರಾ. ಹಂಗೆ ಸರ್, ಹಂಗೆ ಇರ್ಬೇಕಲ್ಲ ಸರ್. ನಿಮ್ ಗಾಡಿ ಎಲ್ಲ 4 ಜನರು ನಿಮ್ಮ ವಿಡಿಯೋ ನೋಡಿ ಬರ್ತಾರಲ್ಲ ಸರ್, ನಿಮ್ಗೆ ಮಾಡೋದ್ರಲ್ಲಿ ಏನಿಲ್ಲ, ಆದ್ರೂ ನೀವು ಕೇಳಲ್ಲ, ಏನ್ ಮಾಡ್ತೀರಾ ಸರ್? ನಿಮ್ಮ ಕೆಲ್ಸಕ್ಕೆ ನೀವು ದುಡ್ಡು ತೊಗೊಬೇಕಷ್ಟೇ, ನಮ್ದು ಇಂಟೆನ್ಷನ್ನು. ಅದು ಬಿಡಿ ಸರ್, ಇವಾಗ ನೋಡೋಣ ಒಂದ್ಸಲಿ ಅದೊಂದು ಹೈವೇಲಿ ಎಷ್ಟು ಹೋಗುತ್ತೆ ಅಂದ್ಬಿಟ್ಟು, ಅಂದರೆ ವಾಬ್ಲಿಂಗ್ ಎಲ್ಲ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಟರೆ ಇಂಜಿನ್ ಆಯಿಲ್ ಇದೆಲ್ಲ ಮಾಡಿದಿರಾ? ಹೌದೌದು. ಇವಾಗ ಏನಂದ್ರೆ 1 ಲಕ್ಷ ಕಿಲೋಮೀಟರ್ ಅಂದ ತಕ್ಷಣ ಎಲ್ಲ ಚೇಂಜ್ ಮಾಡೋದಲ್ಲ, ಎಲ್ಲ ನೋಡಿ ಏನೇನು ಹೋಗಿದೆ ಎಲ್ಲ. ಇವಾಗ ಶಾಕ್ಸ್ ಆಕ್ಚುಲಿ ನೋಡಿ ಕುಯ್ ನಾಯ್ಸ್ ಇತ್ತಲ್ಲ, ಅದನ್ನ ಫುಲ್ ಬಿಚ್ಚಿ ಅದ್ರದ್ದು ಅಪ್ಪರ್ ಮೌಂಟ್ ಬರುತ್ತೆ, ಅದನ್ನೆಲ್ಲ ಗ್ರೀಸ್ ಮಾಡಿದ್ರೆ ಸಾಕು. ಆಕ್ಚುಲಿ ಶಾಕ್ಸ್ ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಕೂಡ ಅದು ಮಾಡಿಸಿದ್ದೆ ನಾನು ಆಕ್ಚುಲಿ ಬಾಷಲ್ಲಿ, ಸೇಮ್ ಅದನ್ನೇ ಅವರು ಕೂಡ ಮಾಡಿದ್ರು. ಗ್ರೀಸ್ ಮಾಡಿದ ತಕ್ಷಣ ಅದು ಸಾಲ್ವ್ ಆಗ್ಬಿಡುತ್ತೆ. ಓಕೆ. ಇನ್ನ ಒಂದು 20-30 ಸಾವಿರ ಕಿಲೋಮೀಟರ್ ಬರಲ್ಲ, ಅದು ನಾಯ್ಸೇ ಬರಲ್ಲ. ಓಕೆ. ಮತ್ತೆ ಬೇರೆ ವೈಬ್ರೇಷನ್ ನೋಡಿ ಸರ್, ವೈಬ್ರೇಷನ್ ಅದೊಂದು ನೋಡ್ತೀನಿ ಸರ್. ಸರ್, ಇವಾಗ ನನ್ನ ಗಾಡಿ ಓವರ್ ಆಲ್ ಆಗಿ ಚೆನ್ನಾಗಿದೆಯಾ? ಇನ್ನೂ ಎಷ್ಟು ದಿನ ಓಡಿಸ್ಬೋದು ನನ್ನ ಗಾಡಿ? ಇಂಜಿನ್ ಎಲ್ಲ ಹೇಗಿದೆ? ಏನ್ ತೊಂದರೆ ಇಲ್ಲ. 1 ಲಕ್ಷ ಓಡಿದೆ ಅಲ್ವಾ, ಇನ್ನೂ 2 ಲಕ್ಷ ಓಡಿಸ್ಬೋದು ಆರಾಮ್ಸೆ. ಅಷ್ಟು ಚೆನ್ನಾಗಿದೆ? ಹೌದೌದು, ಸೂಪರ್ ಆಗಿದೆ. ಮೇನ್ ಏನಂದ್ರೆ 1 ಲಕ್ಷ ಕಿಲೋಮೀಟರ್ ಆ ವಾಬ್ಲಿಂಗ್ಗೋಸ್ಕರ ಲಾಂಗ್ ಟೆಸ್ಟ್ ತಗೊಂಡೋಗಿದ್ರಲ್ಲ ನೀವು ಮೊನ್ನೆ? ಹೌದೌದು. ಸೊ ಅವಾಗೆಲ್ಲ ಪರವಾಗಿಲ್ವಾ? ಚೆನ್ನಾಗಿ ಫೀಲ್ ಆಯ್ತಾ ಎಕ್ಸ್ಪೀರಿಯನ್ಸ್? ಸಖತ್ತಿದೆ ಗಾಡಿ, ಸಖತ್ ಗಾಡಿ. ಮೇಂಟೈನ್ ಮಾಡ್ತೀರಾ ಸರ್ ನೀವು? ಸರ್, ನಾನೇನು ಮೇಂಟೈನ್ ಮಾಡೋದಲ್ಲ ಇದು. ಆ್ಯಕ್ಚುಲಿ ನಾನು ಡೈಲಿ ಹೆಂಗೆ ಉಜ್ಜಾಡ್ತೀನಿ ಅಂದರೆ ಗಾಡಿನ, ಪ್ರೀವಿಯಸ್ ಓನರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ನನಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ನಾನು ಸ್ವಲ್ಪ ಹಾಳು ಮಾಡಿ ಇನ್ನು ಸ್ವಲ್ಪ ಒಂದು 80% ಇಟ್ಕೊಂಡಿದ್ದೀನಿ ನನ್ನ ಹತ್ರ. ಅವ್ರು 100% ಚೆನ್ನಾಗಿ ಕೊಟ್ಟರು ನನಗೆ, ಬಟ್ ನಾನು ಒಂದು 20% ಅದನ್ನ ಹಾಳು ಮಾಡಿ ಒಂದು 80% ಉಳಿಸ್ಕೊಂಡಿದ್ದೀನಿ. ಏನಂದ್ರೆ ನಿಮ್ದು ಎಷ್ಟೇ ನೀವು ಇದು ಮಾಡಿದ್ರು ಅವಾಗ್ಲೇ ಬರ್ತಿರಲ್ಲ, ಅದೇ ಮೀನ್. ಇವಾಗ ಲೈಟ್ ಆಗಿ ಸೌಂಡ್ ಬಂದಾಗ್ಲೇ ಬಂದ್ಬಿಟ್ರೆ ಆ ಐಟಮ್ ಮಾತ್ರ ಚೇಂಜ್ ಮಾಡ್ಬೋದು. ಅದು ಕಟ 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 ಅಂತ ಬಂದಾಗ ಡ್ರೈ ಶಾಫ್ಟ್ ಹೋಯ್ತು, ಆಯಿಲ್ ಸೀಲ್ ಹೋಯ್ತು, ಆಮೇಲೆ ಅದರಲ್ಲಿ ಒಳಗಡೆ ಒಂದು ಬೇರಿಂಗ್ ಬರುತ್ತೆ, ಆಯ್ತು ಏರ್ ಬಾಕ್ಸ್ ಬೇರಿಂಗ್, ಅದು ಹೋಗ್ಬಿಡುತ್ತೆ. ಎಲ್ಲ 3 ಸ್ವಲ್ಪ ಬರುವಾಗ್ಲೇ ಮಾಡಿದ್ರೆ ಏನೋ ಒಂದು ಸಣ್ಣದಿರುತ್ತೆ, ಏನೋ ಒಂದು ಡ್ರೈವ್ ಶಾಫ್ಟ್ ಒಂದು ನಟ್ ಲೂಸ್ ಆಗಿರುತ್ತೆ, ಅಥವಾ ಒಂದು ಬೇರಿಂಗ್ ಅಷ್ಟೇ. ಇವಾಗ ನೀವು ಡ್ರೈವ್ ಶಾಫ್ಟ್ ಇದೆಲ್ಲ ಹೇಳಿದಾಗ ನೆನಪಾಯ್ತು, ಈ ಕ್ಲಚ್ನ ಜನರಲಿ ಎಷ್ಟು ಕಿಲೋಮೀಟರ್ಗೆ ಒಂದ್ಸಲಿ ಚೇಂಜ್ ಮಾಡಿಸ್ಬೇಕು, ಆಮೇಲೆ ಈ ಡ್ರೈವ್ ಶಾಫ್ಟ್ನ ಎಷ್ಟು ಕಿಲೋಮೀಟರ್ಗೆ ಒಂದ್ಸಲಿ ಚೇಂಜ್ ಮಾಡಿಸ್ಬೇಕು, ಹಾಗೆ ಸಸ್ಪೆನ್ಷನ್ ಎಷ್ಟು ಕಿಲೋಮೀಟರ್ ಓಡಿಸಾದ್ಮೇಲೆ ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಇದು ಆಕ್ಚುಲಿ ಏನಂದ್ರೆ ನೀವು ಹೇಳಿದ್ರಲ್ಲ 3, ಅದೆಲ್ಲಾನು ವೇರಿಯಂಟ್ ಏರ್ ಪಾರ್ಟ್ಸ್. ವೇರಿಯಂಟ್ ಏರ್ ಅಂದ್ರೆ ಯಾವಾಗ ವೇರಿಯಂಟ್ ಏರ್ ಆಗುತ್ತೆ ಹೇಳಕ್ ಆಗಲ್ಲ. ಕ್ಲಚ್ ಅಷ್ಟೇ, ಹಾಫ್ ಕ್ಲಚ್ ಅಲ್ಲಿ ಹ್ಯಾಂಡ್ ಬ್ರೇಕ್ ಹಾಕಿ ರೈಸ್ ಮಾಡಿ ಮೂವ್ ಮಾಡಿದ್ರೆ ಇಲ್ಲಿಂದ 100 ಮೀಟರ್ ಓಡಿಸಿದ್ರೆ ಕ್ಲಚ್ ಹೋಗ್ಬಿಡುತ್ತೆ. ಓಕೆ. ಬ್ರೇಕ್ ಪ್ಯಾಡ್ ಹಂಗೇನೆ, ಹ್ಯಾಂಡ್ ಬ್ರೇಕ್ ಹಾಕಿ ಇದು ಅಥವಾ ಒಂದು 120 ಸ್ಪೀಡ್ ಅಲ್ಲಿ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದ್ರೆ ಅದನ್ನು ಬೇಗ ಬೇಗ ಸೌದ್ ಹೋಗುತ್ತೆ. ಡೈರೆಕ್ಟ್ ಬ್ರೇಕ್ ಹಿಡಿಬೇಕು. ಕ್ಲಚ್ ಹಿಡಿದು ಬ್ರೇಕ್ ಹಿಡಿದಾಗ ಬ್ರೇಕ್ ಪ್ಯಾಡ್ ಬೇಗ ಹೋಗುತ್ತೆ, ಯಾಕಂದ್ರೆ ಇಂಜಿನ್ ಫ್ರೀ ಆಗ್ಬಿಡುತ್ತೆ, ಇನ್ನ ಸ್ಪೀಡ್ ಆಗ್ಬಿಡುತ್ತೆ.
ಗಾಡಿ ಕ್ಲಚ್ ಹಿಡಿದು ಬ್ರೇಕ್ ಹಿಡಿದಾಗ ಯೂಶಲಿ ಹಂಗಾರೆ ನಾವು ಮಾಡೋದೆಲ್ಲ ತಪ್ಪು. ತುಂಬಾ ಜನ ನಾವೇನ್ ಫಾಲೋ ಮಾಡ್ತೀವಿ, ಇನ್ಕ್ಲೂಡಿಂಗ್ ನಾನು. ಅದೇ ಆಕ್ಚುಲಿ ಸ್ಲೋ ಸ್ಪೀಡ್ ಅಲ್ಲಿ ಹಂಗೆ ಮಾಡಬೇಕು. ಸ್ಲೋ ಸ್ಪೀಡ್ ಅಲ್ಲಿ ಕ್ಲಚ್ ಹಿಡಿದು ಬ್ರೇಕ್ ಹಿಡಿಬೇಕು. ಓಕೆ, ಹೈ ಸ್ಪೀಡ್ ಅಲ್ಲಿ ಡೈರೆಕ್ಟ್ ಬ್ರೇಕ್ ಹಿಡಿಬೇಕು. ಹೌದು, ಅದು ಕರೆಕ್ಟ್, ಹಂಗೆ ಮಾಡೋದ್ ಬಿಡಿ. ನಾ ಕರೆಕ್ಟ್ ಹಂಗಂದ್ರೆ ನಿಮ್ಗೆ ಬ್ರೇಕ್ ಪ್ಯಾಡ್ ಲೈಫ್ ಬರುತ್ತೆ. ಮೇನ್ ಏನಂದ್ರೆ ಪಂಪ್ ಮಾಡಬೇಕು. ಎಲ್ಲಾ ಸಿಚುವೇಶನ್ ಅಲ್ಲಿ ಪಂಪ್ ಮಾಡ್ತಾ ಕೂರಕ್ಕಾಗಲ್ಲ, ಬ್ರೇಕ್ ಪ್ಯಾಡ್ ಉಳಿಬೇಕಂತ ಒಂದು ಜಸ್ಟ್ ಒಂದು 1 2 3 ಹಂಗೆ ಪಂಪ್ ಮಾಡ್ಬೇಕು, ಅವಾಗ ಲೈಫ್ ಬರುತ್ತೆ. ಹೋಗ್ಲಿ, ನಮ್ಮ ವೀಕ್ಷಕರಿಗೆ ಇಂಟ್ ಕೊಟ್ಬಿಡಿ, ಎಷ್ಟು ಅರೌಂಡ್ ಎಷ್ಟು ಪ್ರೈಸ್ ಅಲ್ಲಿ ಮಾಡಿದಿರಾ ನನ್ನ ಗಾಡಿಗೆ ಅಂತ ಹೇಳ್ಬಿಟ್ಟು. 1 ಲಕ್ಷ ಸರ್ವಿಸ್ ಹೇಳ್ಬಿಡಿ, ಆಮೇಲೆ ಅದೊಂದು ಟೆಸ್ಟ್ ಡ್ರೈವ್ ಮಾಡಿ ಮುಗಿಸ್ಬಿಡೋಣ ವಿಡಿಯೋನ. ತುಂಬಾ ಲಾಂಗ್ ಆಗ್ತಾ ಇದೆ, ನಾವು ಜನರಲ್ ಡಿಸ್ಕಷನ್ ಆಮೇಲೆ ಮಾಡೋಣ. ಅಷ್ಟೇ ಸರ್. ಇವಾಗ ಇದ್ರಲ್ಲಿ ನಿಮ್ದ್ರಲ್ಲಿ ಏನ್ ಮಾಡಿರೋದಂದ್ರೆ ಎಲ್ಲ ಇವಾಗ ಶಾಕ್ ಎಬ್ಸರ್ ಫುಲ್ ಗ್ರೀಸಿಂಗ್, ಆಮೇಲೆ ಕ್ಲಚ್ ನೀವು ಹೇಳಿದ್ರಲ್ಲ, ಆ ಕ್ಲಚ್ ನ ಬಂದ್ಬಿಟ್ಟು ಬರೀ ಪ್ರೆಷರ್ ಪ್ಲೇಟ್ ಮಾತ್ರ ಚೇಂಜ್ ಮಾಡಿದೀನಿ. ಆಕ್ಚುಲಿ ಫುಲ್ ಸಟ್ಟೆ, ಕ್ಲಚ್ ಅಂದ ತಕ್ಷಣ ಫುಲ್ ಸಟ್ಟೆ ಚೇಂಜ್ ಮಾಡ್ತಾರೆ. ನಿಮ್ದ್ರಲ್ಲಿ ಬರೀ ಪ್ರೆಷರ್ ಪ್ಲೇಟ್ ಸಖತ್ ಸ್ಮೂತ್ ಆಗಿದೆ ನೋಡಿ. ಅದೇ ಅದು ಏನಂದ್ರೆ ನಾನು ಇಷ್ಟ ದಿನ ಹಾಡೆ ಅಂತ ಅನ್ಕೊಂಡ್ಬಿಟ್ಟಿದೆ ನೋಡಿ, ಫೋರ್ಡ್ ಇಕೋಸ್ಪೋರ್ಟ್ದು. ಇವಾಗ ವೀಕ್ಷಕರೇ, ಅದು ಪ್ರೀವಿಯಸ್ಲಿ ಯಾವ ತರ ಆಗ್ತಿದೆ ಅಂದ್ಬಿಟ್ಟು ನಿಮ್ಗೆ ಸ್ಕ್ರೀನ್ ಹಾಕಿರ್ತೀನಿ ವಿಡಿಯೋ ನೋಡಿ. ಇವಾಗ ಹಿಡಿದ್ರು ಬ್ರೇಕ್ ಹಿಡಿದ್ರು ಅಳ್ಳಾಡ್ತಾ ಇಲ್ಲ. ಓ ಸೂಪರ್ ಸರ್, ಸಕ್ಕದಾಗಿ ಮಾಡಿದೀರಾ. ಇದು ಮೇನ್ ನಂಗೆ ಇಷ್ಟ ಆಗಿದ್ದು ನೋಡಿ. ಹೌದು, ನಾನು ಆಕ್ಚುಲಿ ಅದು ವಿಡಿಯೋ ತಗೊಂಡಿದ್ದೆ, ನಿಮಗೆ ಕಳ್ಸಿದ್ದೆ ನಾನು ಅದನ್ನ ಹಾಕ್ತೀನಿ ಪಕ್ಕದಲ್ಲಿ, ಗೊತ್ತಾಗತ್ತೆ ನಮ್ಮ ವೀಕ್ಷಕರಿಗೆ. ಸೂಪರ್ ಆಗಿ ಮಾಡಿದೀರಾ. ಅದು ಡಿಸ್ಕ್ ಅಷ್ಟೇ ಸರ್, ಡಿಸ್ಕ್ ಕ್ಯಾಲಿಪರ್ ಜಾಮ್ ಆದ್ರೆ ಬೆಂಡ್ ಆಗ್ಬಿಡುತ್ತೆ. ಬೆಂಡ್ ಆದ ತಕ್ಷಣ ಅದು ಫೇಸಿಂಗ್ ಮಾಡಿ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ. ಓಕೆ ಓಕೆ. ಪ್ರೈಸ್ ಅಂತ ಬಂದಾಗ ಅದನ್ನು ಪ್ರೆಷರ್ ಪ್ಲೇಟ್ ಸೇರಿ 13,800 ಆಗಿದೆ ನಿಮ್ದು. ಇನ್ನ 13,800. ಹೌದೌದು, ಪರವಾಗಿಲ್ಲ ಸರ್. 30,000 ಇಲ್ಲಿ ಆಕ್ಚುಲಿ 30,000ಗಿಂತ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ 13,000ಕ್ಕೆ ಮಾಡಿಕೊಟ್ಟಿದ್ದೀರಾ. 800 ಆಗಿದೆ ಸರ್. ಸೂಪರ್ ಸರ್. ಹಂಗಾದ್ರೆ ವೀಕ್ಷಕರೇ, ತುಂಬ ಭಯ ಆಗಿತ್ತು ಆ್ಯಕ್ಚುಲಿ, ಎಷ್ಟು ಬಿಲ್ ಮಾಡ್ತಾರೋ ಏನೋ. 1 ಲಕ್ಷ ಸರ್ವಿಸ್ ಬೇರೆ, ಶೋರೂಮಲ್ಲಿ ಬೇರೆ 30,000 ಮೇಲಾಗತ್ತೆ ಅಂತ ಹೇಳಿದರು. ಈ ಥರ ಪರವಾಗಿಲ್ಲ, ಒಳ್ಳೆ ಪ್ರೈಸಲ್ಲೇ ಮಾಡಿದ್ದಾರೆ. ಆ್ಯಂಡ್ ಸಮೃದ್ಧಿ ಕಾರ್ ಕೇರ್ ಆಲ್ರೆಡಿ ನಾನು ಸುಮಾರು ವಿಡಿಯೋ 2-3 ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ನಿಮಗೆ ಡೀಟೇಲಾಗಿ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಂಜಿನ್ ಸೀಸ್ ಆಗದಿರೋ ಥರ ತಡೆಗಟ್ಟೋದು ಹೇಗೆ, ಹಾಗೆ ನಿಮಗೆ ಯೂಸ್ಡ್ ಕಾರ್ನ ಚೆಕ್ ಮಾಡೋದು ಹೇಗೆ, ಇದನ್ನೆಲ್ಲ ಹೇಳಿದ್ದಾರೆ. ಒಂಥರ ಒಳ್ಳೆ ಸರ್ವಿಸ್ ಸೆಂಟ್ರು. ನಾನು ನೋಡಿದ್ನಲ್ಲ ಇವಾಗ ವೀಕ್ಷಕರೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಸರ್ವೀಸು. ಐ ಥಿಂಕ್ ಆಲ್ರೆಡಿ 2-3 ವಿಡಿಯೋ ಮಾಡಿ ಹಾಕಿದ್ದೀನಿ ಸಮೃದ್ಧಿ ಕಾರ್ ಕೇರ್ ಬಗ್ಗೆ. ಬರೀ ಏನು ಸರ್ವಿಸ್ ವಿಡಿಯೋ ಅಂತಲ್ಲ, ಅವರು ನಾಲೆಡ್ಜಬಲ್ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಇಂಜಿನ್ನು ಸೀಸ್ ಆಗದಿರೋ ಥರ ತಡೆಗಟ್ಟೋದು ಹೇಗೆ, ಹಾಗೆ ಯೂಸ್ಡ್ ಕಾರ್ನ ಚೆಕ್ ಮಾಡೋದು ಹೇಗೆ, ಈ ಥರ ಸುಮಾರಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ, ಚೆಕ್ ಮಾಡ್ಕೋಬೋದು ನೀವು. ಆ್ಯಂಡ್ ನಾನು ಇದುವರೆಗೂ ಇವ್ರದ್ದು ಸರ್ವಿಸ್ ಸೆಂಟ್ರ್ ನನಗೆ ಸಂಪರ್ಕ ಬಂದಾಗಿಂದ ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ, ಸರ್ ಬೆಸ್ಟ್ ಸರ್ವಿಸ್ ಸೆಂಟ್ರ್ ಯಾವುದು, ಚೆನ್ನಾಗಿ ಯಾವ್ದು ಮಾಡ್ತಾರೆ ಅಂತ ಕೇಳಿದಾಗೆಲ್ಲ ಇವ್ರ ಸರ್ವಿಸ್ ಸೆಂಟ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟಿದ್ದೀನಿ. ತುಂಬ ಕ್ರಿಟಿಕಲ್ ಕೇಸಸ್ ಎಲ್ಲ ಬಂದಿತ್ತು ಆ್ಯಕ್ಚುಲಿ. ಇಂಜಿನ್ ಏನೋ ಆಟೋಮೆಟಿಕ್ ಗೇರ್ ಬಾಕ್ಸ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿದೆ, ಎಲ್ಲೋದ್ರೂ ಕೂಡ ಅದನ್ನು ಕಂಪ್ಲೀಟ್ ಗೇರ್ ಬಾಕ್ಸೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾವ್ರೆ. ಆ ಥರ ಎಲ್ಲ ಕೇಸಸ್ನ ಇವರು ಕೊಟ್ಟಾಗೆಲ್ಲ ತುಂಬ ಚೆನ್ನಾಗಿ ಅದಕ್ಕೆ ಸಾಲ್ವ್ ಮಾಡಿಕೊಟ್ಟು ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ನೇಮು ಕೂಡ ಅದೇ ಥರ ಉಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದಕ್ಕೆ ನಾನು ಖುಷಿ ಪಡ್ತೀನಿ. ಆ್ಯಂಡ್ ಇವತ್ತು ಕೂಡ ನೋಡಿದ್ರಲ್ಲ ಆ ಥರ ಒಂದು ಬಿಲ್ಲಿಂಗ್ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಕೆಲಸ ಚೆನ್ನಾಗಿ ಮಾಡ್ತಾರೆ, ಅದೇ ಥರ ಬಿಲ್ಲಿಂಗ್ ಕೂಡ ನಿಮಗೆ ಅಫೋರ್ಡಬಲ್ ಇರುತ್ತೆ. ಸೊ ಇದು ನಾನು ಮನಸ್ಸಿಂದ ಹೇಳ್ತಿರೋದು ಆ್ಯಕ್ಚುಲಿ. ಇದೊಂಥರ ನಿಮಗೆ ಡಿಫ್ರೆಂಟ್ ವ್ಲಾಗ್ ಥರ ಮಾಡಿ, ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಇಲ್ಲೊಂದು ಈ ಥರ ಸರ್ವಿಸ್ ಸೆಂಟ್ರ್ ಇದೆ, ಈ ಥರ ಪ್ರೈಸಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡಿದ್ದು. ಸೊ ಯಾವುದೇ ಥರ ಕೆಲಸ ಇದ್ರೂ ಕೂಡ ಇವ್ರು ನೋ ಅನ್ನಲ್ಲ, ಅದೊಂದು ಖುಷಿ ವಿಚಾರ. ನಿಜವಾಗ್ಲೂ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಇವತ್ತು ಕೂಡ ಫ್ರೀ ಮಾಡಿಕೊಂಡು, ಆಲ್ದೋ ನಾವು ಒಂದು ಫಾರ್ಮಲ್ ಆಗಿ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ವ್ಲಾಗ್ಗೆ ಬಂದು ಎಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ತುಂಬ ಖುಷಿ ಆಗುತ್ತೆ. ಗೊತ್ತಿರೋ ಕೆಲಸನ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ. ಎಷ್ಟೊಂದು ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ, ನಿಮಗೆ ಏನೇನೋ ನಾಲೆಡ್ಜ್ ಎಲ್ಲ ತಿಳಿಸ್ಕೊಡ್ತಾರೆ ಅದು ಅಂತ ಹೇಳ್ಬಿಟ್ಟು. ಅದೇ ಥರ ಕಂಟಿನ್ಯೂ ಮಾಡ್ತಾರೆ. ಏನಾದ್ರು ವಿಷಯಗಳಿದ್ರೆ ನಮ್ಮನ್ನ ಕರೀರಿ, ನಾವು ಬಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತಲುಪಿಸ್ತೀವಿ ಅದನ್ನು. ಏನಂತೀರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.